ಹಾಯ್ ಎವ್ರಿವನ್. ನಾವಿವತ್ತು ಡಿಸ್ಕಸ್ ಮಾಡ್ತಿರೋಂಥ ಪೋಯಮು ಗುಡ್ ಬೈ ಪಾರ್ಟಿ ಫಾರ್ ಮಿಸ್ ಪುಷ್ಪಾ ಟಿ.ಎಸ್. ರಿಟನ್ ಬೈ ನಜೀಮ್ ಎಜಿಕಿಲ್. ಈ ವಾಸ್ ಆ್ಯನ್ ಇಂಡಿಯನ್ ಪೋಯೆಟ್, ಆ್ಯಕ್ಟರ್ ಆ್ಯಂಡ್ ಫಾದರ್ ಆಫ್ ಮಾಡರ್ನ್ ಇಂಗ್ಲೀಷ್. ಸೊ ಈ ಒಂದು ಪೋಯಮಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಒಂದು ಸಟೈರಿಕಲ್ ಪೋಯಮ್ಮು. ಅಂದರೆ ಸಟೈರಿಕಲ್ ಅಂತ ಹೇಳಿದ್ರೆ ವ್ಯಂಗ್ಯ ಮಾಡಿ ಹೇಳೋ ಅಂಥದ್ದು. ಏನನ್ನು ವ್ಯಂಗ್ಯ ಮಾಡಿ ಹೇಳಿದ್ದಾರೆ ರೈಟರ್ ಅಂತ ಹೇಳಿದ್ರೆ, ನಾವು ಇಂಡಿಯನ್ಗಳು ಹೇಗೆ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ. ಸೊ ಒಂದು ಸ್ಪೀಚನ್ನು ಕೊಡಬೇಕಾದ್ರೆ ಆಗಿರ್ಬೋದು, ಬಿಕಾಸ್ ನಮಗೆ ಫ್ಲೂಯೆಂಟಾಗಿ ಇಂಗ್ಲೀಷ್ ಬರಲ್ಲ. ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರೋದ್ರಿಂದ ನಮಗೆ ಇಂಗ್ಲೀಷು ಅಷ್ಟು ಚೆನ್ನಾಗಿ ಮಾತಾಡಲಿಕ್ಕಾಗಲಿ ಅಥವಾ ಪ್ರೊನೌನ್ಸಿಯೇಷನ್ ಮಾಡಲಿಕ್ಕಾಗಲಿ ಬರೋದಿಲ್ಲ. ಹಾಗಾಗಿ ಸಮ್ಟೈಮ್ಸ್ ನಾವು ಹೇಗೆ ಮಾತಾಡ್ತೀವಿ ಅನ್ನೋದನ್ನು ಕೂಡ ಈ ಒಂದು ಪೊಯಮಲ್ಲಿ ಸಟೈರಿಕಲ್ಲಿ ಹೇಳಿದ್ದಾರೆ. ನೀವು ಬರಿಬೇಕಾದ್ರೆ ಏನಂತ ಬರೀರಿ ಅಂತ ಹೇಳಿದ್ರೆ, ಸಮ್ಮರಿಯಲ್ಲಿ ಬರಿಬೇಕಾದ್ರೆ ಇಟ್ ಈಸ್ ಎ ಸಟೈರಿಕಲ್ ಪೊಯಮ್ ಅಂತ ಆ್ಯಡ್ ಮಾಡ್ಕೊಳ್ಳಿ. ಅರ್ಥ ಆಯಿತಾ? ಈಗ ಪೊಯಮನ್ನು ಸ್ಟಾರ್ಟ್ ಮಾಡೋಣ. ಪೋಯಮಲ್ಲಿ ಆ ಟೈಟಲೇ ಹೇಳ್ತಿದೆ ಗುಡ್ ಬೈ ಪಾರ್ಟಿ ಫಾರ್ ಮಿಸ್ ಪುಷ್ಪಾ ಟಿ.ಎಸ್. ಅಂತ. ಸೊ ಇಲ್ಲಿ ಪುಷ್ಪ ಅನ್ನೋಳು ಏನಿದ್ದಾಳೆ, ಒಂದು ಹುಡುಗಿ ಇದ್ದಾಳೆ, ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಸೊ ಅವಳು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಇವಾಗ ಅವಳು ಫಾರಿನ್ಗೆ ಹೋಗ್ತಿದ್ದಾಳೆ ಟು ಇಂಪ್ರೂವ್ ಅವರ್ ಪ್ರಾಸ್ಪೆಕ್ಟ್. ಅವಳ ಪ್ರಾಸ್ಪೆಕ್ಟನ್ನು ಅಂದರೆ ಅವಳ ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಿದ್ದಾಳೆ, ಅವಳು ನ್ಯೂ ಜಾಬಿಗೋಸ್ಕರ ಫಾರಿನ್ಗೆ ಹೋಗ್ತಿದ್ದಾಳೆ 2-3 ಡೇಸಲ್ಲಿ. ಹಾಗಾಗಿ ಅಲ್ಲಿ ಇರೋ ಅಂಥ ಅವರ ಫ್ರೆಂಡ್ಸು, ಕಲೀಗ್ಸ್ಗಳೇನಿದ್ದಾರಲ್ವ, ಅವರೆಲ್ಲ ಸೇರಿಸಿ ಅವಳಿಗೆ ಒಂದು ಪಾರ್ಟಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ನೀವು ಫೇರ್ವೆಲ್ ಪಾರ್ಟಿ ಅಂತನಾದರೂ ಕರಿಬೋದು, ಅದರ್ವೈಸ್ ಸೆಂಡ್ ಆಫ್ ಪಾರ್ಟಿ. ಈಗ ನಮ್ಮ ಯಾರಾದರೂ ಗೊತ್ತಿರೋರು ಅಥವಾ ನಾವು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ರೆ ಅವರಿಗೆ ಫೇರ್ವೆಲ್ ಪಾರ್ಟಿಯನ್ನು ಕೊಡೋದು, ಸೆಂಡ್ ಆಫನ್ನು ಕೊಡೋದು, ಕಾಲೇಜ್ಗಳಲ್ಲಿ ನಿಮ್ಮ ಸೀನಿಯರ್ಸ್ಗೆ ಸೆಂಡ್ ಆಫನ್ನು ಕೊಡೋದು ಮಾಡ್ತೀರಲ್ವ, ಅದೇ ರೀತಿ ಗುಡ್ ಬೈ ಪಾರ್ಟಿ. ಸೊ ಅದರ್ವೈಸ್ ಸೆಂಡ್ ಆಫ್ ಪಾರ್ಟಿ, ಅದರ್ವೈಸ್ ಫೇರ್ವೆಲ್ ಪಾರ್ಟಿ ಅಂತ ಕೂಡ ಕರಿಬೋದು. ಸೊ ಈ ಒಂದು ಗುಡ್ ಬೈ ಪಾರ್ಟಿಯನ್ನು ಕೊಡ್ತಿದ್ದಾರೆ ಅವರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಿಸ್ ಪುಷ್ಪಾಗೆ. ಹಾಗೆ ಕಲೀಗ್ಸ್ಗಳು ಸೇರಿಕೊಂಡು, ಕಲೀಗ್ಸ್ ನಥಿಂಗ್ ಬಟ್ ಕಲೀಗ್ಸ್ ಮತ್ತು ಫ್ರೆಂಡ್ಸ್ ಅಂತಲೇ ಕರಿಬೋದು. ಅವರೆಲ್ಲ ಏನಂತ ಅವಳಿಗೆ ಒಂದು ಗುಡ್ ಬೈ ಪಾರ್ಟಿಯನ್ನು ಕೊಡ್ತಾ ಇದ್ದಾರೆ. ಯಾರಿಗೆ ಅಂತ ಹೇಳಿದ್ರೆ ಮಿಸ್ ಪುಷ್ಪಾ ಟಿ.ಎಸ್ ಅಂದರೆ ಅವಳ ಇನಿಷಿಯಲ್ದು. ಮಿಸ್ ಪುಷ್ಪಾಗೆ, ಪುಷ್ಪಾ ಟಿ.ಎಸ್ಗೆ ಏನು ಮಾಡ್ತಾಯಿದ್ದಾರೆ, ಫೇರ್ವೆಲ್ ಪಾರ್ಟಿಯನ್ನು ಅಥವಾ ಸೆಂಡ್ ಆಫ್ ಪಾರ್ಟಿಯನ್ನು, ಅದರ್ವೈಸ್ ಗುಡ್ ಬೈ ಪಾರ್ಟಿಯನ್ನು ಕೊಡ್ತಾ ಇದ್ದಾರೆ. ಪೋಯಮನ್ನು ನೋಡ್ಕೊಳ್ಳಿ. ಲೈನ್ ಬೈ ಲೈನ್ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಸಮರಿಯನ್ನು ಬರೆಯೋಕ್ಕೆ ಕೂಡ ತುಂಬ ಈಸಿ ಆಗುತ್ತೆ. ಅಥವಾ ಅವಳ ಕ್ಯಾರೆಕ್ಟರನ್ನು ಸಮರೈಸ್ ಮಾಡೋಕ್ಕೆ ಹೇಳಿದ್ರೆ ನಿಮಗೆ ಬರೆಯೋಕ್ಕೆ ಈಸಿ ಆಗುತ್ತೆ. ಫ್ರೆಂಡ್ಸ್, ಅವರ್ ಡಿಯರ್ ಸಿಸ್ಟರ್ ಈಸ್ ಡಿಪಾರ್ಟಿಂಗ್ ಫಾರ್ ಫಾರಿನ್ ಇನ್ 2-3 days ಆ್ಯಂಡ್ ವಿ ಆರ್ ಮೀಟಿಂಗ್ ಟುಡೇ ಟು ವಿಶ್ ಅವರ್ ಬಾರ್ನ್ ವಯೇಜ್. ಸೊ ಇಲ್ಲಿ ಒಬ್ಬ ಅವರ ಕಲೀಗ್ ಏನು ಮಾಡಿದ್ದಾನೆ ಅಂದರೆ, ಅವರ ಜೊತೆ ವರ್ಕ್ ಮಾಡೋ ಅಂಥವ್ರು, ಸೊ ಅವರ ಫ್ರೆಂಡ್ ಆಗಿರೋ ಅಂಥವ್ರು ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಇವಾಗ ಬಂದುಬಿಟ್ಟು ಮಾತಾಡ್ತಾ ಇದ್ದಾನೆ. ಯಾರ ಬಗ್ಗೆ? ಪುಷ್ಪಾ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅವರ್ ಡಿಯರ್ ಸಿಸ್ಟರ್ ಈಸ್ ಡಿಪಾರ್ಟಿಂಗ್ ಫಾರ್ ಫಾರಿನ್. ನಮ್ಮ ಡಿಯರ್ ಸಿಸ್ಟರ್ ಪುಷ್ಪಾ ಏನಿದ್ದಾಳೆ, ಫಾರಿನ್ಗೆ ಡಿಪಾರ್ಟ್ ಆಗ್ತಿದ್ದಾಳೆ, ಫಾರಿನ್ಗೆ ಹೋಗ್ತಾ ಇದ್ದಾಳೆ. ಇನ್ 2-3 days, ಎಷ್ಟು ದಿನದಲ್ಲಿ? 2 ಅಥವಾ 3 ದಿನದಲ್ಲಿ ಅವಳು ಫಾರಿನ್ಗೆ ಹೋಗ್ತಿದ್ದಾಳೆ. ಆ್ಯಂಡ್ ವಿ ಆರ್ ಮೀಟಿಂಗ್ ಟುಡೇ, ನಾವೆಲ್ಲರೂ ಇವತ್ತೇನಕ್ಕೆ ಸೇರಿದ್ದೀವಿ ಅಂತ ಹೇಳಿದ್ರೆ ಟು ವಿಶ್ ಅವರ್ ಬಾರ್ನ್ ವಯೇಜ್. ಅಂದರೆ ಅವಳಿಗೆ ಬಾರ್ನ್ ಅಂದರೆ ಹ್ಯಾಪಿ, ವಯೇಜ್ ಅಂದರೆ ಜರ್ನಿ. ಸೊ ಅವಳಿಗೆ ಹ್ಯಾಪಿ ಜರ್ನಿಯನ್ನು ವಿಶ್ ಮಾಡಲಿಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಇವತ್ತೆಲ್ಲರೂ ನಾವುಗಳು ಗ್ಯಾದರ್ ಆಗಿದ್ದೀವಿ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮಿಸ್ ಪುಷ್ಪಂಗೆ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಗುಡ್ ಬೈ ಪಾರ್ಟಿಯನ್ನು ಕೊಡ್ತಾ ಇದ್ದಾರೆ. ಅವಳ ಜೊತೆಯಲ್ಲಿ ವರ್ಕ್ ಮಾಡ್ತಿದ್ದಂಥ ಕಲೀಗ್ಸ್ಗಳೆಲ್ಲ ಸೇರಿಸಿ ಅವಳಿಗೆ ಪಾರ್ಟಿಯನ್ನು ಕೊಡ್ತಾ ಇರೋ ಅಂಥದ್ದು. ಇನ್ನು ಸೆಕೆಂಡ್ ಸ್ಟ್ಯಾನ್ಜದಲ್ಲಿ, ಯು ಆರ್ ಆಲ್ ನೋಯಿಂಗ್ ಫ್ರೆಂಡ್ಸ್ ವಾಟ್ ಸ್ವೀಟ್ನೆಸ್ ಈಸ್ ಇನ್ ಮಿಸ್ ಪುಷ್ಪಾ. ನಿಮಗೆ ಎಲ್ರಿಗೂ, ಅಲ್ಲಿ ಕೊಲಿಗೊಬ್ಬ ಮಾತಾಡ್ತಿದ್ದಾನಲ್ವಾ, ಸೊ ಅವನು ಹೇಳ್ತಾ ಇದ್ದಾನೆ ಯು ಆಲ್ ಆರ್ ನೋಯಿಂಗ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫ್ರೆಂಡ್ಸ್, ವಾಟ್ ಸ್ವೀಟ್ನೆಸ್ ಈಸ್ ಇನ್ ಮಿಸ್ ಪುಷ್ಪಾ. ಮಿಸ್ ಪುಷ್ಪಾ ಎಷ್ಟು ಸ್ವೀಟ್ನೆಸ್ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಅವಳು ಅಂಥ ಸ್ವೀಟ್ ಗರ್ಲ್ ಆಗಿರ್ತಾಳೆ. ಅಂದರೆ ಯಾರ ಜೊತೆನೂ ಚಾರ್ಮಿಂಗ್ ಗರ್ಲ್ ಆಗಿರ್ತಾಳೆ, ಯಾರ ಜೊತೆನೂ ಕೋಪದಲ್ಲಿ ಮಾತಾಡೋ ಅಂಥದ್ದು. ಸೊ ಆ ಥರ ಯಾವುದೂ ಇರೋದಿಲ್ಲ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಆಗಿರ್ತಾಳೆ ಮಿಸ್ ಪುಷ್ಪಾ. ಐ ಡೋಂಟ್ ಮೀನ್ ಓನ್ಲಿ ಎಕ್ಸ್ಟರ್ನಲ್ ಸ್ವೀಟ್ನೆಸ್ ಬಟ್ ಇಂಟರ್ನಲ್ ಸ್ವೀಟ್ನೆಸ್. ಸೊ ಈ ಒಂದು ಲೈನ್ಗಳನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವ ಒಂದು ಕಲಿಗೆ ಹೇಳ್ತಾನೆ, ಐ ಡೋಂಟ್ ಮೀನ್ ಓನ್ಲಿ ಎಕ್ಸ್ಟರ್ನಲ್ ಸ್ವೀಟ್ನೆಸ್ ಬಟ್ ಇಂಟರ್ನಲ್ ಸ್ವೀಟ್ನೆಸ್. ಸೊ ಅವಳು ಆಚೆಯಿಂದ ಅಷ್ಟೇ ಅಲ್ಲ, ಒಳಗಡೆಯಿಂದನೂ ಕೂಡ ಅಷ್ಟೇ ಸ್ವೀಟ್ ಆಗಿದ್ದಾಳೆ. ಈ ವರ್ಡ್ಗಳು ನಮಗೆ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದರೆ,
ಎಸಿಟೇಟ್ ಮಾಡ್ಕೊಳ್ಳೋ ವರ್ಡ್ಗಳನ್ನು ಯೂಸ್ ಮಾಡಿದ್ರೆ. ಸೊ ಇಂಗ್ಲೀಷಲ್ಲಿ ಬೇರೆ ಥರ ಮೀನಿಂಗನ್ನು ಕೊಡುತ್ತೆ. ಇದನ್ನೇ ಸಟೈರಿಕಲ್ ವ್ಯಂಗ್ಯವನ್ನು ಮಾಡಿಕೊಂಡು ಹೇಳೋ ಅಂಥದ್ದು ರೈಟರ್. ಸೊ ಮಿಸ್ ಪುಷ್ಪ ಏನು ಆಚೆಯಿಂದನೂ ತುಂಬ ಸ್ವೀಟ್ ಆಗಿದ್ದಾಳೆ, ಹಾಗೆ ಒಳಗಡೆಯಿಂದನೂ ತುಂಬ ಸ್ವೀಟ್ ಗರ್ಲ್ ಆಗಿದ್ದಾಳೆ ಅನ್ನೋದನ್ನ ಹೇಳ್ತಾನೆ. ಮಿಸ್ ಪುಷ್ಪ ಈಸ್ ಸ್ಮೈಲಿಂಗ್ ಆ್ಯಂಡ್ ಸ್ಮೈಲಿಂಗ್ ಈವನ್ ಫಾರ್ ನೋ ರೀಸನ್ ಬಟ್ ಸಿಂಪ್ಲಿ ಬಿಕಾಸ್ ಶಿ ಈಸ್ ಫೀಲಿಂಗ್. ಮಿಸ್ ಪುಷ್ಪ ಏನು ಮಾಡ್ತಿಲ್ಲ ಅಂತ ಹೇಳಿದ್ರೆ, ನೀವು ನೋಡಿರ್ತೀರ ಕೆಲವ್ರು ಆಫೀಸಲ್ಲಿ ವರ್ಕ್ ಮಾಡಬೇಕಾದ್ರೆ ಜೊತೆಯಲ್ಲಿ ಕಲೀಗ್ಸ್ಗಳಿದ್ರೆ ಯಾವಾಗಲೂ ಜಗಳ ಆಡೋದು ಆ ಥರ ಎಲ್ಲ ಕೆಲವರು ಇರ್ತಾರೆ. ಸೊ ಪುಷ್ಪ ಆ ಥರ ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಶಿ ಆಲ್ವೇಸ್ ಸ್ಮೈಲಿಂಗ್ ಆ್ಯಂಡ್ ಸ್ಮೈಲಿಂಗ್. ಸೊ ಮಿಸ್ ಪುಷ್ಪ ಹೇಗಿರ್ತಾಳೆ ಅಂದರೆ ಸ್ಮೈಲಿಂಗ್ ಆ್ಯಂಡ್ ಸ್ಮೈಲಿಂಗ್, ಯಾವಾಗಲೂ ನಗಾಡ್ಕೊಂಡಿರ್ತಾಳೆ. ಈವನ್ ಫಾರ್ ನೋ ರೀಸನ್ ಬಟ್ ಸಿಂಪ್ಲಿ ಬಿಕಾಸ್ ಶಿ ಈಸ್ ಫೀಲಿಂಗ್. ಸೊ ಏನೂ ರೀಸನ್ ಇಲ್ಲ ನಗಾಡಲಿಕ್ಕೆ ಅಂದ್ರೂ ಕೂಡ ಯಾವಾಗಲೂ ನಗ್ತಾನೆ ಇರ್ತಾಳೆ, ಬಿಕಾಸ್ ಶಿ ಈಸ್ ಇನ್ ಫೀಲಿಂಗ್. ಅಂದರೆ ಅವಳು ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡ್ತಾಳೆ. ಸೊ ಯಾವಾಗಲೂ ಒಳ್ಳೆಯದೇ ಆಗಬೇಕಂತ ಯೋಚನೆ ಮಾಡುವಾಗ ಸೊ ಅವಳು ಕೂಡ ಆ ಒಂದು ಫೀಲಲ್ಲಿ ಇರೋದ್ರಿಂದ ಯಾವಾಗಲೂ ನಗಾಡ್ಕೊಂಡೇ ಇರ್ತಾಳೆ. ಅವಳಿಗೆ ಯಾರ ಮೇಲೂ ಕೂಡ ಕೋಪ ಇರೋದಿಲ್ಲ. ಸೊ ಅವಳ ಇಂಟೆನ್ಷನ್ ಏನು, ನಾನು ನಗಾಡ್ಕೊಂಡೆ ಇವತ್ತು ಆಫೀಸಲ್ಲಿ ಇರಬೇಕು ಅನ್ನೋ ಥರ ಇಂಟೆನ್ಷನ್ ಅವಳಿಗೆ ಇರುತ್ತೆ. ಸೊ ಅದಕ್ಕಾಗಿ ಶಿ ಆಲ್ವೇಸ್ ಸ್ಮೈಲಿಂಗ್ ಆ್ಯಂಡ್ ಸ್ಮೈಲಿಂಗ್. ಅವಳು ಯಾವಾಗಲೂ ಆಫೀಸಲ್ಲಿ ನಗ್ತಾನೆ ಇರ್ತಾಳೆ. ಮಿಸ್ ಪುಷ್ಪ ಅವಳ ಕ್ಯಾರೆಕ್ಟರನ್ನು ಸಮರೈಸ್ ಮಾಡಿ ಅಂತ ಕೇಳಿದಾಗ ನಿಮಗೆ ಬರೆಯೋಕ್ಕೆ ಗೊತ್ತಿರಬೇಕು ಯಾವ ಥರ. ಶಿ ಈಸ್ ಚಾರ್ಮಿಂಗ್, ಶಿ ಆಲ್ವೇಸ್ ಸ್ಮೈಲಿಂಗ್ ಆ್ಯಂಡ್ ಸ್ಮೈಲಿಂಗ್. ಸೊ ಈ ಥರ ಅವಳನ್ನು ಡಿಸ್ಕ್ರೈಬ್ ಮಾಡಿ ನೀವುಗಳು ಬರೀಬೇಕಾಗತ್ತೆ. ಆವಾಗ ಮಾರ್ಕ್ಸ್ಗಳು ನಿಮಗೆ ಈಸಿಯಾಗಿ ಪ್ರೊವೈಡ್ ಕೂಡ ಆಗುತ್ತೆ. ಮಿಸ್ ಪುಷ್ಪ ಈಸ್ ಕಮ್ಮಿಂಗ್ ಫ್ರಮ್ ವೆರಿ ಹೈ ಫ್ಯಾಮಿಲಿ. ಇಲ್ಲಿ ಪುಷ್ಪ ಯಾವಾಗಲೂ ಅಷ್ಟು ಡೌನ್ ಟು ಅರ್ತ್ ಪರ್ಸನ್ ಆಗಿರ್ತಾಳೆ. ಆದ್ರೂ ಅವಳು ಯಾವುದೋ ಪುವರ್ ಫ್ಯಾಮಿಲಿಯಿಂದ ಬಂದಿದ್ದಾಳೆ, ಅದಕ್ಕೆ ಇದನ್ನೆಲ್ಲ ಫಾಲೋ ಮಾಡ್ತಾಳೆ ಅಂತ ನೀವು ಅಂದ್ಕೊಬೋದು. ನೋ, ಶಿ ಈಸ್ ಕಮ್ಮಿಂಗ್ ಫ್ರಮ್ ವೆರಿ ಐ ಫ್ಯಾಮಿಲಿ. ಸೊ ಅವಳು ಒಂದು ಐ ಫ್ಯಾಮಿಲಿಯಿಂದ ಬಂದಿರೋಳಾಗಿರ್ತಾಳೆ, ಒಂದು ಸ್ಟೇಬಲ್ಡ್ ಆಗಿರೋ ಅಂಥ ಒಂದು ಐ ಫ್ಯಾಮಿಲಿಯಿಂದ ಬಂದಿರೋಳಾಗಿರ್ತಾಳೆ ಮಿಸ್ ಪುಷ್ಪ. ಅವರ್ ಫಾದರ್ ವಾಸ್ ರಿನೋಡ್ ಅಡ್ವೊಕೇಟ್. ಅವರ ಫಾದರ್ ಏನಾಗಿ ವರ್ಕ್ ಮಾಡ್ತಿರ್ತಾರೆ, ಅಡ್ವೊಕೇಟ್ ಲಾಯರ್ ಆಗಿ ವರ್ಕನ್ನು ಮಾಡ್ತಿರ್ತಾರೆ ಇನ್ ಬಲ್ಸರ್ ಆರ್ ಸೂರತ್. ಅಲ್ಲಿ ಇಷ್ಟವರೆಗೂ ಪುಷ್ಪ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಆ ಒಬ್ಬ ಕೊಲ್ಲಿಗೆ ಏನು ಮಾಡ್ತಾ ಇದ್ದಾನೆ ನೆನ್ಪು ಮಾಡ್ಕೊತಾರೆ. ಅವರಪ್ಪ ವರ್ಕ್ ಮಾಡ್ತಿದ್ದು ಬಲ್ಸರ್ ಆರ್ ಸೂರತ್, ಆ ಎರಡು ಪ್ಲೇಸಲ್ಲಿ ಒಂದರಲ್ಲಿ ವರ್ಕ್ನ ಮಾಡ್ತಾಯಿದ್ರು. ಸೊ ಸೂರತ್ತಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಎಸ್, ಒನ್ಸ್ ಓನ್ಲಿ ಐ ಸ್ಟೇಡ್ ಇನ್ ಸೂರತ್ ವಿತ್ ಮೈ ಫ್ಯಾಮಿಲಿ ಮೆಂಬರ್ಸ್ ಆಫ್ ಮೈ ಅಂಕಲ್ಸ್ ವೆರಿ ಓಲ್ಡ್ ಫ್ರೆಂಡ್. ಈಸ್ ವೈಫ್ ವಾಸ್ ಕುಕಿಂಗ್ ನೈಸ್ಲಿ. ದಟ್ ವಾಸ್ ಲಾಂಗ್ ಟೈಮ್ ಅಗೋ. ಸೊ ಸೂರತ್ತಲ್ಲಿ ವರ್ಕ್ ಮಾಡ್ತಿರೋದು ಅವ್ನು ನೆನ್ಪು ಮಾಡ್ಕೋತಾನೆ. ಹೌದು, ಸೂರತ್ತಲ್ಲಿ ಅವ್ರ ತಂದೆ ವರ್ಕನ್ನು ಮಾಡ್ತಿದ್ರು ಅಡ್ವೊಕೇಟ್ ಆಗಿ. ಎಸ್, ಒನ್ಸ್ ಓನ್ಲಿ ಐ ಸ್ಟೇಡ್ ಇನ್ ಸೂರತ್. ನಾನು ಕೂಡ ಸೂರತ್ಗೆ ಹೋಗಿದ್ದೆ ಒಂದು ಟೈಮು ವಿತ್ ಮೈ ಫ್ಯಾಮಿಲಿ ಮೆಂಬರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋಗಿದ್ದೆ. ಆಫ್ ಮೈ ಅಂಕಲ್ಸ್ ವೆರಿ ಓಲ್ಡ್ ಫ್ರೆಂಡ್. ನನ್ನ ಅಂಕಲ್ಗೆ ಒಬ್ಬರು ವೆರಿ ಓಲ್ಡ್ ಫ್ರೆಂಡ್ ಇದ್ದರು. ಅವರ ವೈಫು ತುಂಬ ಚೆನ್ನಾಗಿ ಕುಕ್ಕಿಂಗನ್ನು ಮಾಡಿ ನಮಗೆ ಕೊಟ್ಟಿದ್ದರು, ತುಂಬ ಲಾಂಗ್ ಟೈಮ್ ಆಗೋ ಅಂದರೆ ತುಂಬ ವರ್ಷಗಳ ಹಿಂದೆ. ಸೊ ಇಲ್ಲಿ ಪುಷ್ಪ ಬಗ್ಗೆ ಮಾತಾಡ್ತಿದ್ದಂತಹ ಆ ಒಬ್ಬ ಅವನ ಫ್ರೆಂಡ್ ಏನು ಮಾಡ್ತಿದ್ದಾನೆ, ಅವನ ಲೈಫಲ್ಲಿ ಒಂದ್ಸಲಿ ಸೂರತ್ಗೆ ವಿಸಿಟ್ ಮಾಡಿದ್ದನ್ನು ನೆನ್ಪು ಮಾಡಿಕೊಂಡು ಅಲ್ಲಿ ಹೇಳ್ತಾ ಇದ್ದಾನೆ. ನಾವು ಒಬ್ರ ಬಗ್ಗೆ ಮಾತಾಡಬೇಕಾದ್ರೆ ಫುಲ್ಲು ಸ್ಪೀಚು ನಾವೇನು ಮಾಡಬೇಕಾಗತ್ತೆ, ಅವ್ರ ಬಗ್ಗೆನೇ ಮಾತಾಡಬೇಕಾಗತ್ತೆ, ನಮ್ಮನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕಿಲ್ಲ. ಸೊ ಇಲ್ಲೇನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಆ ಒಬ್ಬ ಕೊಲ್ಲಿಗೇನಿದೆ, ಅವನ ಫ್ರೆಂಡ್ ಏನಿದೆ, ಪುಷ್ಪನ ಫ್ರೆಂಡ್ ಏನಿದ್ದಾನೆ, ಅವನು ಇಲ್ಲಿ ಮಾತಾಡ್ತಾ ಇದ್ದವನು ಪಟ್ ಅಂತ ಏನಂತ ಚೇಂಜ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಮೆಮೊರೀಸ್ ಆಗಿರೋ ಅಂಥದ್ದು, ಅವನು ಯಾವಾಗಲೂ ಸೂರತ್ಗೆ ಹೋಗಿರೋ ಅಂಥ ಮೆಮೊರೀಸ್ಗಳನ್ನು ಶೇರ್ ಮಾಡ್ತಾ ಇದ್ದಾನೆ. ನೆಕ್ಸ್ಟು ಸ್ಟ್ಯಾನ್ಸನ್ನು ನೋಡೋಣ. ಕಮ್ಮಿಂಗ್ ಬ್ಯಾಕ್ ಟು ಮಿಸ್ ಪುಷ್ಪ, ಶಿ ಈಸ್ ಮೋಸ್ಟ್ ಪಾಪ್ಯುಲರ್ ಲೇಡಿ ವಿತ್ ಮೆನ್ ಆಲ್ಸೋ ಆ್ಯಂಡ್ ಲೇಡೀಸ್ ಆಲ್ಸೋ. ಸೊ ಮತ್ತೆ ಕಮಿಂಗ್ ಬ್ಯಾಕ್ ಟು ಪುಷ್ಪ. ಸೊ ಈಗ ಅವನ ಬಗ್ಗೆ ಹೇಳ್ತಾ ಇದ್ನಲ್ವ, ಅದರಿಂದ ಮತ್ತೆ ಪುಷ್ಪ ಬಗ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪುಷ್ಪ ಬಗ್ಗೆ ಹೇಳ್ತಾನೆ, ಶಿ ಈಸ್ ಮೋಸ್ಟ್ ಪಾಪ್ಯುಲರ್ ಲೇಡಿ ವಿತ್ ಮೆನ್ ಆಲ್ಸೋ ಆ್ಯಂಡ್ ಲೇಡೀಸ್ ಆಲ್ಸೋ. ಅಂದರೆ ಅವರ ಆಫೀಸಲ್ಲಿ ಮೆನ್ನಿಗೆ ಕಂಪೇರ್ ಮಾಡೋದು, ವಿಮೆನ್ನಿಗೆ ಕಂಪೇರ್ ಮಾಡೋದು. ನೋ, ಶಿ ಈಸ್ ವೆರಿ ಪಾಪ್ಯುಲರ್ ಇನ್ ಆಫೀಸ್. ಯಾವ ಥರ ಅಂತ ಹೇಳಿದ್ರೆ, ಪುಷ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಪುಷ್ಪನ ತೋರಿಸೋರು, ಅಂದರೆ ಇವಳೇ ಪುಷ್ಪ ಅಂತ ಹೇಳೋರು. ಆ ಲೆವೆಲ್ಗೆ ಪುಷ್ಪ ಅವರ ಒಂದು ಆಫೀಸಲ್ಲಿ ರೆಕಗ್ನೈಸ್ ಆಗಿರ್ತಾಳೆ, ಪಾಪ್ಯುಲರ್ ಲೇಡಿ ಆಗಿರ್ತಾಳೆ, ಎಲ್ರಿಗೂ ಗೊತ್ತಿರ್ತಾಳೆ ಮಿಸ್ ಪುಷ್ಪ. ಈವನ್ ಮೆನ್ನಿಗೆ ಕಂಪೇರ್ ಮಾಡಿದ್ರು, ಈವನ್ ವಿಮೆನ್ಗೆ ಕಂಪೇರ್ ಮಾಡಿದ್ರು, ಶಿ ಈಸ್ ವೆರಿ ಪಾಪ್ಯುಲರ್ ಇನ್ ಅವರ್ ಆಫೀಸ್. ಅಷ್ಟು ಒಂದು ಡೆಡಿಕೇಟೆಡ್ ಲೇಡಿ ಆಗಿರ್ತಾಳೆ ಮಿಸ್ ಪುಷ್ಪ TS. Next stanza, whenever I asked her to do anything, she was
ಸೇಯಿಂಗ್ ಜಸ್ಟ್ ನೌ ಓನ್ಲಿ ಐ ವಿಲ್ ಡೂ ಇಟ್. ಸೊ ಏನಾದ್ರೂ ನನಗೆ ಎಲ್ಪ್ ಮಾಡಿಕೊಡು ಅಂತ ಯಾರಾದ್ರೂ ಕೇಳಿದ್ರೆ ಆಸ್ಕ್ಡ್ ಆರ್ ಡೂ ಎನಿಥಿಂಗ್. ಸೊ ಯಾರಾದ್ರೂ ಅವಳಿಗೆ ಏನಾದರೂ ವರ್ಕ್ ಮಾಡಿಕೊಡು ಅಂತ ಆಫೀಸಲ್ಲಿ ಕೇಳಿದ್ರೆ ಶಿ ವಾಸ್ ಸೇಯಿಂಗ್ ಜಸ್ಟ್ ನೌ ಓನ್ಲಿ ಐ ವಿಲ್ ಡೂ ಇಟ್. ಅವಳು ಇಲ್ಲ 5 ನಿಮಿಷ ಬಿಟ್ಟು ಮಾಡಿಕೊಡ್ತೀನಿ, 10 ನಿಮಿಷ ಬಿಟ್ಟು ಮಾಡಿಕೊಡ್ತೀನಿ ಅಂತ ಹೇಳ್ತಿರ್ಲಿಲ್ಲ. ಶಿ ಸೆಡ್ ನೌ ಓನ್ಲಿ ಐ ವಿಲ್ ಡೂ ಇಟ್. ಈ ಕ್ಷಣವೇ ಈ ವರ್ಕನ್ನು, ನೀವು ಹೇಳಿರೋ ವರ್ಕನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ಲು. ದಟ್ ಈಸ್ ಶೋಯಿಂಗ್ ಗುಡ್ ಸ್ಪಿರಿಟ್. ಅದು ಯಾವಾಗಲೂ ಏನು ತೋರಿಸುತ್ತೆ, ಈ ಕ್ಷಣವೇ ಈ ವರ್ಕ್ ಮುಗಿಸ್ತೀನಿ ಅನ್ನೋದು ಗುಡ್ ಸ್ಪಿರಿಟನ್ನು ತೋರಿಸುತ್ತೆ. ಸೊ ಅಂದರೆ ಅವರಿಗೆ ವರ್ಕ್ ಮಾಡೋ ಅಂಥ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ತೋರಿಸುತ್ತೆ. ಸೊ ಐ ಆಮ್ ಆಲ್ವೇಸ್ ಅಪ್ರಿಷಿಯೇಟಿಂಗ್ ದ ಗುಡ್ ಸ್ಪಿರಿಟ್. ನಾನು ಅಷ್ಟೇ ಆ ಗುಡ್ ಸ್ಪಿರಿಟನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಂದ್ಬಿಟ್ಟು ಆ ಒಬ್ಬ ಕೊಲೀಗು ಪುಷ್ಪ ಬಗ್ಗೆ ಮಾತಾಡ್ತಾ ಇದ್ದಾನೆ. ಫಸ್ಟು ಅವಳ ಸ್ವೀಟ್ನೆಸ್ ಬಗ್ಗೆ ಹೇಳ್ದ, ನೆಕ್ಸ್ಟು ಶಿ ಆಲ್ವೇಸ್ ಸ್ಮೈಲಿಂಗ್ ಆ್ಯಂಡ್ ಸ್ಮೈಲಿಂಗ್ ಅಂತ ಹೇಳ್ದ, ನೆಕ್ಸ್ಟು ಅವಳ ಬಗ್ಗೆ ಶಿ ಈಸ್ ಕಮ್ ಫ್ರಮ್ ವೆರಿ ಹೈ ಫ್ಯಾಮಿಲಿ ಅಂತ ಅವಳ ಬಗ್ಗೆ ಹೇಳ್ದ. ದೆನ್ ಶಿ ಈಸ್ ವೆರಿ ಪಾಪ್ಯುಲರ್ ಲೇಡಿ ಇನ್ ಅವರ್ ಆಫೀಸ್. ಸೊ ಮೆನ್ ಆ್ಯಂಡ್ ಲೇಡೀಸ್. ಸೊ ಮೆನ್ನಿಗೆ ಕಂಪೇರ್ ಮಾಡಿದ್ರು, ಲೇಡೀಸ್ಗೆ ಕಂಪೇರ್ ಮಾಡಿದ್ರು ಶಿ ಈಸ್ ವೆರಿ ಪಾಪ್ಯುಲರ್ ಇನ್ ಅವರ್ ಆಫೀಸ್ ಅನ್ನೋದನ್ನು ಕೂಡ ಹೇಳ್ದ. ಹಾಗೆ ಅವಳಿಗೆ ನೆಕ್ಸ್ಟು ಇವಾಗ ಅವಳ ಗುಡ್ ಸ್ಪಿರಿಟ್ ಬಗ್ಗೆ, ಶಿ ನೆವರ್ ಎವರ್ ಸೆಡ್ ನೋ ಟು ಹರ್ ವರ್ಕ್. ಶಿ ಆಲ್ವೇಸ್ ಸೆಡ್ ಎಸ್ ನೌ ಓನ್ಲಿ ಐ ವಿಲ್ ಡೂ ಇಟ್ ಅಂತ ಹೇಳೋಳು. ಆ ಒಂದು ಕ್ಯಾರೆಕ್ಟರನ್ನು ಎಲ್ಲರೂ ಅಲ್ಲಿರೋರು ಅಪ್ರಿಷಿಯೇಟನ್ನು ಮಾಡೋರು. ಇವನ್ ನಾನು ಕೂಡ ಅಪ್ರಿಷಿಯೇಟ್ ಮಾಡ್ತೀನಿ ಅವಳೊಂದು ಗುಡ್ ಸ್ಪಿರಿಟ್ನ ಅನ್ನೋದನ್ನ ಹೇಳ್ತಾ ಹೋಗ್ತಾನೆ ಅವಳ ಒಬ್ಬ ಕೊಲೀಗ್. ಪುಷ್ಪ ಮಿಸ್ ಇಸ್ ನೆವರ್ ಸೇಯಿಂಗ್ ನೋ. ಅದನ್ನೇ ಹೇಳ್ತಾ ಇದ್ದಾನೆ ಅವನು. ಏನಂತ ಅವರ ಕೊಲಿಗೆ ಮಾತಾಡ್ತಿದ್ದಾನಲ್ವ, ಅವನು ಹೇಳ್ತಿದ್ದಾನೆ ಪುಷ್ಪ ಏನಿದ್ದಾಳಲ್ವ, ಶಿ ನೆವರ್ ಸೇ ನೋ ಟು ಹರ್ ವರ್ಕ್. ವಾಟ್ ಎವರ್ ಐ ಆರ್ ಎನಿಬಡಿ ಈಸ್ ಆಸ್ಕಿಂಗ್, ಶಿ ಈಸ್ ಆಲ್ವೇಸ್ ಸೇಯಿಂಗ್ ಎಸ್. ನಾನು ಅಥವಾ ಬೇರೆ ಯಾರಾದರೂ ಕೇಳಲಿ, ಶಿ ಆಲ್ವೇಸ್ ಸೇಯಿಂಗ್ ಎಸ್ ಟು ಅವರ್ ವರ್ಕ್. ನಾನು ಅಥವಾ ನನ್ನ ಫ್ರೆಂಡ್ಸು, ನನ್ನ ಕೊಲೀಗು ಯಾರೇ ಅವಳನ್ನು ಈ ವರ್ಕ್ನ ಮಾಡಿಕೊಡ್ತೀವಿ ಅಂತ ಕೇಳಿದ್ರೆ ಪುಷ್ಪ ಏನಂತ ಹೇಳ್ತಿದ್ಲು, ಶಿ ಸೆಡ್ ಎಸ್ ನೌ ಓನ್ಲಿ ಐ ವಿಲ್ ಡೂ ಇಟ್ ಅಂತ ಹೇಳೋಳು. ಆ್ಯಂಡ್ ಟುಡೇ ಶಿ ಈಸ್ ಗೋಯಿಂಗ್ ಟು ಇಂಪ್ರೂವ್ ಅವರ್ ಪ್ರಾಸ್ಪೆಕ್ಟ್. ಆದರೆ ಮಿಸ್ ಪುಷ್ಪ ಏನು ಮಾಡ್ತಿದ್ದಾಳೆ, ಇವತ್ತು ಈ ಆಫೀಸನ್ನು ಬಿಟ್ಟು ಹೋಗ್ತಾ ಇದ್ದಾಳೆ. ಇನ್ನು 2-3 ಡೇಸಲ್ಲಿ ಅವಳಿಗೆ ಫಾರಿನ್ಗೆ ಹೋಗ್ತಾಳೆ. ಏನಕ್ಕೆ ಫಾರಿನ್ಗೆ ಹೋಗ್ತಿದ್ದಾಳೆ ಅಂತ ಹೇಳಿದ್ರೆ ಟು ಇಂಪ್ರೂವ್ ಅವರ್ ಪ್ರಾಸ್ಪೆಕ್ಟ್ ಲೈಕ್ ನಾಲೆಡ್ಜನ್ನು ಇಂಪ್ರೂವನ್ನು ಮಾಡ್ಕೊಳ್ಳಿಕ್ಕೆ ಎಲ್ಲಿಗೆ ಹೋಗ್ತಿದ್ದಾಳೆ ಪುಷ್ಪ, ಫಾರಿನ್ಗೆ ಹೋಗ್ತಾ ಇದ್ದಾಳೆ. ಆ್ಯಂಡ್ ವಿ ಆರ್ ವಿಶಿಂಗ್ ಹರ್ ಬಾರ್ನ್ ವಯೇಜ್. ಸೊ ನಾವೆಲ್ಲರೂ ಏನು ಮಾಡೋಣ, ಅವಳಿಗೆ ವಿಶನ್ನು ಮಾಡೋಣ, ಹ್ಯಾಪಿ ಜರ್ನಿಯನ್ನು ವಿಶ್ ಮಾಡೋಣ, ಅವಳ ಜರ್ನಿ ತುಂಬ ಚೆನ್ನಾಗಿರಲಿ ಅಂತ ನಾವು ವಿಶ್ ಮಾಡೋಣ ಅಂತ ಎಲ್ಲ ಗ್ಯಾದರ್ ಆಗಿದ್ದಾರೆ ವಿಶನ್ನು ಮಾಡಲಿಕ್ಕೆ. ನೌ ಐ ಆಸ್ಕ್ ಅದರ್ ಸ್ಪೀಕರ್ ಟು ಸ್ಪೀಕ್ ಆ್ಯಂಡ್ ಆಫ್ಟರ್ವರ್ಡ್ಸ್ ಮಿಸ್ ಪುಷ್ಪ ವಿಲ್ ಡೂ ಸಮ್ಮಿಂಗ್ ಅಪ್. ಸೊ ನಾನಾದಮೇಲೆ ಇನ್ನೊಬ್ಬ ಸ್ಪೀಕರ್ ಅಂದರೆ ಇನ್ನೊಬ್ಬ ಅವಳ ಕಲೀಗ್ ಬಂದು ಮಾತಾಡ್ತಾನೆ. ಅದಾದಮೇಲೆ ಲಾಸ್ಟಲ್ಲಿ ಮಿಸ್ ಪುಷ್ಪ ಬಂದುಬಿಟ್ಟು ಈ ಒಂದು ಪಾರ್ಟಿ ಏನಿದೆ ಅಲ್ವಾ ಅದನ್ನು ಸಮಾಪನ ಮಾಡ್ತಾಳೆ. ಅಂದರೆ ಅವರೆಲ್ಲರೂ ಅವಳ ಬಗ್ಗೆ ಹೇಳ್ತಿದ್ದಾರಲ್ವ, ಲಾಸ್ಟಲ್ಲಿ ಇವಳು ಬಂದುಬಿಟ್ಟು ಥ್ಯಾಂಕ್ ಯು ನನ್ನ ಬಗ್ಗೆ ಮಾತಾಡಿದ್ಕೆ ಅಂತ ಹೇಳಿ ಅಲ್ಲಿಗೆ ಈ ಒಂದು ಫೇರ್ವೆಲ್ ಪಾರ್ಟಿಯನ್ನು ಸಮಾಪನ ಮಾಡ್ತಾಳೆ. ಅಲ್ಲಿಗೆ ಮಿಸ್ ಪುಷ್ಪ ಬಂದುಬಿಟ್ಟು ಈ ಒಂದು ಪಾರ್ಟಿಯನ್ನು ಎಂಡ್ ಮಾಡ್ತಾಳೆ ಅಂದ್ಬಿಟ್ಟು ಅಲ್ಲಿ ಅವಳ ಕಲೀಗ್ ಅವಳ ಬಗ್ಗೆ ಮಾತಾಡಿಬಿಟ್ಟು ಹೋಗ್ತಾನೆ. ಇದು ಈ ಒಂದು ಪೊಯಮಲ್ಲಿ ಹೇಳಿರೋ ಅಂಥದ್ದು ಒಂದು ಕ್ಯಾರೆಕ್ಟರ್ ಆಗಿರೋ ಮೇಯ್ನ್ ಇದರಲ್ಲಿ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಮಿಸ್ ಪುಷ್ಪ ಬಗ್ಗೆ. ಸೊ ಪುಷ್ಪ ಅನ್ನೋ ಕ್ಯಾರೆಕ್ಟರು ಹೇಗಿತ್ತು, ಹೌ ಶಿ ಸ್ಮಾರ್ಟ್, ಹಾರ್ಡ್ ವರ್ಕ್, ಚಾರ್ಮಿಂಗ್ ಆ್ಯಂಡ್ ಅವ್ರ ಕ್ಯಾರೆಕ್ಟರನ್ನು ಪ್ರತಿಯೊಂದಾಗಿ ಹೌ ಶಿ ಆಲ್ವೇಸ್ ಸ್ಮೈಲಿಂಗ್, ಶಿ ಈಸ್ ದ ಸ್ವೀಟೆಸ್ಟ್ ಲೇಡಿ. ಹಾಗೆ ಶಿ ಈಸ್ ಕಮ್ ಫ್ರಮ್ ವೆರಿ ಹೈ ಫ್ಯಾಮಿಲಿ, ಶಿ ಈಸ್ ವೆರಿ ಪಾಪ್ಯುಲರ್ ಲೇಡಿ ಇನ್ ಅವರ್ ಆಫೀಸ್ ವಿತ್ ಮೆನ್ ಆಲ್ಸೋ ಆ್ಯಂಡ್ ಲೇಡೀಸ್ ಆಲ್ಸೋ. ಶಿ ಆಲ್ವೇಸ್ ಶೋಯಿಂಗ್ ಹರ್ ಗುಡ್ ಸ್ಪಿರಿಟ್. ಇದನ್ನೆಲ್ಲ ಸೊ ಅವಳ ಕ್ಯಾರೆಕ್ಟರನ್ನು ಬರಿಬೇಕಾದ್ರೆ ನೀವು ಎಕ್ಸ್ಪ್ಲೈನ್ ಮಾಡಿ ಬರಿಬೇಕಾಗುತ್ತೆ. ಫಸ್ಟು ನೀವು ಯಾವಾಗಲೂ ಅಷ್ಟೇ ಪೊಯಮನ್ನು ಬರಿಬೇಕಾದ್ರೆ ರೈಟರ್ ಬಗ್ಗೆ 2 ಲೈನ್ಸ್ ಇಂಟ್ರಡಕ್ಷನನ್ನು ಕೊಡಿ, ನಿಮಗೆ ಮಾರ್ಕ್ಸ್ಗಳು ಚೆನ್ನಾಗಿ ಪ್ರೊವೈಡ್ ಆಗುತ್ತೆ. ಸೊ ಈ ಒಂದು ಪೊಯಮ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.